ಬೇಕರಿಗೆ ಬಂದ 6 ವರ್ಷದ ಬಾಲಕಿಗೆ ಲೈಂಗಿಕ ಕಿರುಕುಳವನ್ನ ಕೊಡಲಾಗಿದೆ ಅನ್ನುವಂಥದ್ದು ಆರೋಪ. ಚಾಕ್ಲೇಟ್ ಕೊಟ್ಟು ಲೈಂಗಿಕ ಕಿರುಕುಳದ ಆರೋಪವನ್ನ ಮಾಡಲಾಗಿದೆ. ಲೈಂಗಿಕ ಕಿರುಕುಳದ ಬಗ್ಗೆ ಪೋಷಕರಿಗೆ ಬಾಲಕಿ ಮಾಹಿತಿಯನ್ನ ಕೊಡ್ತಾಳೆ. ವಿಷಯ ತಿಳಿತಾ ಇದ್ದಾಗೆ ಬೇಕರಿಗೆ ಜನ ನುಗ್ತಾರೆ. ಆರೋಪಿಗೆ ಹಿಗ್ಗಾಮುಗ್ಗಾ ಥಳಿಸಿ ಪೊಲೀಸರ ವಶಕ್ಕೆ ನೀಡಲಾಗಿದೆ. ಇದು ಕೊಪ್ಪಳ ಜಿಲ್ಲೆಯ ಕಾರಟಗಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಮೊಹಮ್ಮದ್ ಕುಟ್ಟಿ ಅಂತ ಅಂದ್ರೆ ಬಹುಶಃ ಈ ಕೇರಳದ ವ್ಯಕ್ತಿ ಅಂತ ಕಾಣಿಸುತ್ತೆ. ಮೊಹಮ್ಮದ್ ಕುಟ್ಟಿ ಅನ್ನೋ ಆರೋಪಿ. ಹೌದು, ಕೇರಳ ಮೂಲದ ಒಂದು ಬೇಕರಿಯಲ್ಲಿ ಆತ, ಅಂದರೆ ಕೇರಳ ಮೂಲದವರ ಒಂದು ಬೇಕರಿ, ಅಲ್ಲಿ ನಡೆದಿರುವಂತಹದ್ದು ಘಟನೆ ಇದು. ಆರೋಪ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಘಟನೆ ಬಳಿಕ ಬೇಕರಿಗೆ ಸದ್ಯ ಈಗ ಸ್ಥಳೀಯರು ಬೀಗ ಹಾಕ್ಸಿದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಸಂಜಯ್. ಆ ಪುಟ್ಟ ಹುಡುಗಿ, 6 ವರ್ಷದ ಹುಡುಗಿ, ಪಾಪ ನೀವು ಕೊಟ್ಟಿರೋ ಡೀಟೇಲ್ಸ್ ಪ್ರಕಾರವಾಗಿ ಆಕೆಯ ಸ್ಥಿತಿ ಹೇಗಿದೆ, ಹೆಂಗ್ ತಗಲಾಕೊಂಡ, ಏನ್ ಕತೆ ಇದು? ನಿನ್ನೆ ಕೊಪ್ಪಳ ಜಿಲ್ಲೆ ಕಾರಟಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಬೇಕರಿಗೆ ಬಾಲಕಿಯವರುಗಳು ಬೇಕರಿ ಐಟಮ್ಸ್ ಅನ್ನ ತರಲಿಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ ಬಾಲಕಿಗೆ ಚಾಕ್ಲೇಟ್ ಆಸೆಯನ್ನ ತೋರಿಸಿ ಬೇಕರಿ ಒಳಗೆ ಕರ್ಕೊಂಡಂತ ಓರ್ವ ವ್ಯಕ್ತಿ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತ ಒಂದು ಘಟನೆ ನಡೆದಿದೆ. ಏನೋ ಆ ವ್ಯಕ್ತಿ ಲೈಂಗಿಕ ಕಿರುಕುಳ ಕೊಡ್ಲಿಕ್ಕೆ ಆರಂಭ ಮಾಡ್ತಾನೆ. ಅವಾಗ ಬಾಲಕಿ ಜೋರಾಗಿ ಚೀರ್ಕೊಂತಾಳೆ. ಹೀಗಾಗಿ ಅಲ್ಲಿನ ಸ್ಥಳೀಯರು ಮತ್ತು ಸುತ್ತಮುತ್ತಲಿನ ಅನೇಕ ಜನರು ಅಲ್ಲಿ ಬೇಕರಿಗೆ ಧಾವಿಸಿ ಬರ್ತಾರೆ. ಜೊತೆಗೆ ಪಾಲಕರು ಕೂಡ ಧಾವಿಸಿ ಬರ್ತಾರೆ. ಏನೋ ಆ ವ್ಯಕ್ತಿಯ ಒಂದು ಅಂದ್ರೆ ಆ ವ್ಯಕ್ತಿ ಏನು ಲೈಂಗಿಕ ಕಿರುಕುಳ ಕೊಟ್ಟಿದ್ದ ಆತನ ಹಿಡಿದು ಸ್ಥಳೀಯರು ಮತ್ತು ಪಾಲಕರು ಆತನಿಗೆ ಹಿಗ್ಗಾಮುಗ್ಗಾ ಥಳಿಸ್ತಾರೆ. ಈ ಕೇರಳ ಮೂಲದವರದ್ದು ಬೇಕರಿ ಇದು. ಕಾರಟಗಿ ಅಂದ್ರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತದ್ದು. ಪೊಲೀಸರು ಬರೋಕ್ಕಿಂತ ಮೊದಲೇ ಸ್ಥಳೀಯರು ಆತನಿಗೆ ಹಿಗ್ಗಾಮುಗ್ಗಾ ಥಳಿಸಿ ಆತನ ಪೊಲೀಸರಿಗೆ ಒಪ್ಪಿಸಿರುವಂತದ್ದು. ಇನ್ನೊಂದೆಡೆ ಅಂತಂದ್ರೆ ಬಾಲಕಿಗೆ ಈಗಾಗಲೇ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಿರುವಂಥದ್ದು. ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡೋದ್ರ ಜೊತೆಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಿರುವಂಥದ್ದು. ಇನ್ನು ಕಾರಟಗಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪೋಕ್ಸೋ ಪ್ರಕರಣ ದಾಖಲಾಗಿರುವಂಥದ್ದು. ಪೋಕ್ಸೋ ಪ್ರಕರಣ ದಾಖಲಿಸಿಕೊಂಡಂತ ಪೊಲೀಸರು ಆರೋಪಿಯನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸ್ತಾ ಇರುವಂಥದ್ದು. ಆದ್ರೆ ಈಗಾಗಲೇ ಏನು ಬೇಸಿಗೆ ರಜೆಯಲ್ಲಿ ಮಕ್ಕಳು ಅವಾಗ ಹೊರಗಡೆ ಆಟ ಆಡ್ತಾರೆ. ಜೊತೆಗೆ ಬೇಕರಿಗೆ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಲೈಂಗಿಕ ಕಿರುಕುಳ ನೀಡಿರುವಂಥದ್ದು, ದೌರ್ಜನ್ಯ ನೀಡಿರುವಂಥದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಸಂಜಯ್.